ರಂಗೇರಿದ ಚನ್ನಪಟ್ಟಣ ಚುನಾವಣಾ ರಣಕಣ. ಡಿಸಿಎಂ ಡಿಕೆ ವಿರುದ್ಧ ದೇವೇಗೌಡರು ಸಿಡಿಮಿಡಿ. ಎಚ್ಡಿಕೆಗೂ ಡಿಕೆಗೂ ಹೋಲಿಕೆನೇ ಸರಿ ಇಲ್ವಂತೆ. ಯೋಗೇಶ್ವರ್ ಪರ ಡಿಸಿಎಂ ಡಿಕೆ ಕ್ಯಾಂಪೇ ಇಲ್ಲ. ಬೊಂಬೆನಾಡಲ್ಲಿ ಘಟಾನುಘಟಿಗಳ ಮತಬೇಟೆ. ಸಂಡೂರಲ್ಲಿ ಎರಡನೇ ದಿನವೂ ಸಿಎಂ ಪ್ರಚಾರ. ಕಾಂಗ್ರೆಸ್ನಲ್ಲಿ ಸಿಎಂ ಹೇಳಿಕೆ ಸಂಚಲನ. ಮೈಸೂರಲ್ಲಿ ಕೇಂದ್ರ ಸಚಿವೆ ಮುಂದೆ ವ್ಯಕ್ತಿ ಹೈ ಡ್ರಾಮಾ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಡಿಸಿಎಂ ಡಿಕೆಶಿ ವಿರುದ್ಧ ದೇವೇಗೌಡರು ಕೆಂಡಾಮಂಡಲರಾಗಿದ್ದಾರೆ. ನಿನ್ನೆಯಷ್ಟೇ ಎಚ್ಡಿಕೆ ಪರ್ವತ, ಡಿಕೆಶಿ ಸಣ್ಣ ಗುಡ್ಡ ಅಂತ ಕಿಡಿಕಾರಿದ್ದ ಎಚ್ಡಿಡಿ ಇವತ್ತು ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಕಣ್ಣೀರ್ ಹಾಕಿರೋದು ಯಾವತ್ತಾದ್ರೂ ನೋಡಿದ್ದೀರಾ? ಕೊತ್ವಾಲ್ ರಾಮಚಂದ್ರನಿಂದ ₹100 ಕೆಲಸ ಶುರು ಮಾಡಿದ್ದ ಡಿಕೆ ಅಂಥೇಳಿ ಆಕ್ರೋಶ ಹೊರಹಾಕಿದ್ರು. ಇನ್ನು ರಾಮನಗರವನ್ನ ಜಿಲ್ಲೆ ಮಾಡಿದ್ದು ಕುಮಾರಸ್ವಾಮಿ. ಬೆಂಗಳೂರಿಗೆ ಸೇರಿಸ್ತೀನಿ, ಜನರಿಗೆ ಅನುಕೂಲ ಅಂತಿದ್ದಾರೆ. ಡಿಕೆಯನ್ನ ಎಚ್ಡಿಕೆಗೆ ಕಂಪೇರ್ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಡಿಸಿಎಂ ಡಿಕೆಶಿ ಅವರು ಮಾಜಿ ಪ್ರಧಾನಿ, ನಾನು ಮಿಡಲ್ ಕ್ಲಾಸ್ ಬಡ ರೈತನ ಮಗ, ಅವರು ಹಿಮಾಲಯ, ನಾನೊಬ್ಬ ಪ್ರಾಮಾಣಿಕ ಜನರ ಸೇವಕ, ನಾನು ಕಡಲೆಕಾಯಿ ಗಿಡ ಅಲ್ಲ ಕಿತ್ತಾಕೋದಕ್ಕೆ ಅಂಥೇಳಿ ತಿರುಗೇಟ್ ಕೊಟ್ಟಿದ್ದಾರೆ. ಡಿಕೆ ಕಣ್ಣೀರ್ ಹಾಕಿದ್ದು ಯಾವತ್ತೇ ನೋಡಿದಿರ? ಕೊತ್ವಾಲ್ ರಾಮಚಂದ್ರನ ಹತ್ರದಿಂದ ₹100 ಕೆಲಸ ಶುರು ಮಾಡಿ ಇದು ರಾಮನಗರ ಜಿಲ್ಲೆನ ಮಾಡಿದ್ದು ಕುಮಾರಸ್ವಾಮಿ. ಅದು ಬೆಂಗಳೂರಿಗೆ ಸೇರಿಸ್ತೀನಿ, ಅದು ಏನಂದ್ರು ನಮ್ಮ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಅವರು ದೇಶದ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಆಗಿದ್ದರು. ನಾನೊಬ್ಬ ಮಿಡಲ್ ಕ್ಲಾಸ್ ರೈತನ ಮಗ. ನಾನು ಅವ್ರಿಗೂ ನಮಗೂ ಹೋಲಿಕೆ ಮಾಡಕ್ ಹೋಗ್ಬೇಡಿ. ಅವರು ಹಿಮಾಲಯ, ಪ್ರಾಮಾಣಿಕವಾದ ಜನರ ಸೇವಕ. ನಾನು ಕಡಲೆಕಾಯಿ ಗಿಡನೋ ಪೈರೋ ಅದಕ್ಕೆ ಕಿತ್ತಾಕ್ಬಿಡ್ಬೋದು. ಚನ್ನಪಟ್ಟಣ ಉಪಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಪರ ಡಿಸಿಎಂ ಡಿಕೆಶಿ ಅಬ್ಬರದ ಪ್ರಚಾರ ಮಾಡಿದ್ರು. ತಾಲೂಕಿನ ಚಕ್ಕರೆ, ಹೊನ್ನನಾಯಕನಹಳ್ಳಿ, ನಾಗಾವರ ಸೇರಿ ಹಲವು ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದ್ರು. ಸಿಪಿ ಯೋಗೇಶ್ವರ್ ಗೆಲ್ಲಿಸಲು ತಂತ್ರಗಾರಿಕೆ ರೂಪಿಸಿರುವ ಡಿಕೆಶಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿವೈ ಸೇರಿ ಸ್ಥಳೀಯ ಮುಖಂಡರ ಜೊತೆಗೆ ಮತಯಾಚನೆ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಡಿಕೆಶಿ, ಚನ್ನಪಟ್ಟಣ ಕ್ಷೇತ್ರ ಖಾಲಿಯಾದ ಮೇಲೆ ಇಡೀ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಿಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳು ಆಲಿಸಲಿದ್ದಾರೆ. ಕುಮಾರಸ್ವಾಮಿ 2 ಬಾರಿ ಇಲ್ಲಿ ಗೆದ್ದಿದ್ರು, ಆದ್ರೆ ನಿಮ್ಮ ವೋಟ್ಗೆ ಗೌರವ ಕೊಟ್ಟು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರು. ಇನ್ನು ಕುಮಾರಸ್ವಾಮಿ ಎಂಪಿ ಆಗೋದಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟು ಹೋದ್ರು. ಕುಮಾರಸ್ವಾಮಿ ಕೇಂದ್ರ ಮಂತ್ರಿ, ಇಲ್ಲಿ ಬಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬರಬಹುದಿತ್ತು, ಆದ್ರೆ ಬರಲಿಲ್ಲ. ಈಗ ಚುನಾವಣೆಗೆ ಬಂದಿದ್ದಾರೆ ಅಂಥೇಳಿ ಗುಡುಗಿದ್ದಾರೆ. ಕ್ಷೇತ್ರ ಖಾಲಿ ಆದ್ಮೇಲೆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂತು. 2 ಬಾರಿ ಕುಮಾರಸ್ವಾಮಿ ಅವ್ರನ್ನ ನೀವು ಆಯ್ಕೆ ಆಗಿದ್ರಿ. ನಿಮ್ಮ ವೋಟ್ಗೆ ಗೌರವ ಸಿಕ್ಬೇಕು, ಏನೋ ನಮ್ಗೆ ಕೆಲಸ ಮಾಡ್ತಾನೆ ಅಂತೇಳಿ ವಿಶ್ವಾಸದಿಂದ ವೋಟ್ ಹಾಕ್ತೀರಿ. ಇದು MP ಸೀಟ್ಗೆ ಕುಮಾರಸ್ವಾಮಿ ಅವರು ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಕುಮಾರಸ್ವಾಮಿ ಬರ್ಬೋದಾಗಿತ್ತಲ್ಲ, ಕೇಂದ್ರ ಮಂತ್ರಿ, ನಿಮ್ ಸೇವೆ ಮಾಡ್ತೀನಿ, ನಾನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಇದ್ದೀನಿ ಅಂತೇಳಿ ನಿಮ್ ಊರಿಗೆ ಬರ್ಬೋದಾಗಿತ್ತು. ಬೊಂಬೆನಾಡು ಚನ್ನಪಟ್ಟಣ ರಣಕಣದಲ್ಲಿ ಪ್ರಚಾರ ಭರಾಟೆ ಜೋರಾಗಿದೆ. ಸತತ 4ನೇ ದಿನವೂ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೂಡ ಚನ್ನಪಟ್ಟಣ ತಾಲೂಕಿನ ಜಿ ಬ್ಯಾಡರಹಳ್ಳಿ ಹಾಗೂ ವೈಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿದರು. ಇದೇ ವೇಳೆ ಬಿಜೆಪಿಯ ಅರವಿಂದ್ ಲಿಂಬಾವಳಿ ಸೇರಿ ಹಲವು ನಾಯಕರು ಸಾಥ್ ಕೊಟ್ಟರು. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಕೋರ್ಟ್ ಸಭಾಂಗಣದಲ್ಲಿ ಮತಯಾಚನೆ ಮಾಡಿದ್ರು. ಬಳಿಕ ಮಾತನಾಡಿ, ಇದು ಅನಿರೀಕ್ಷಿತ ಚುನಾವಣೆ, ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ, ನಿಮ್ಮ ಜೊತೆಗೆ ಕೆಲಸ ಮಾಡ್ತೀನಿ ಅಂದ್ರು. ಇನ್ನು ರಾಜ್ಯ ಸರ್ಕಾರದಿಂದ ನಾವು ಅನುದಾನ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ, ಆದರೆ ಕೇಂದ್ರದಿಂದ ಅನುದಾನ ತಂದು ಕೆಲಸ ಮಾಡ್ತೀವಿ. ಇನ್ನು ನಮ್ಮ ಕಣ್ಣೀರ ಬಗ್ಗೆ ಮಾತನಾಡೋರು ಕನಕಪುರದಲ್ಲಿ ಕಣ್ಣೀರು ಹಾಕಿರೋ ವಿಡಿಯೋ ಈಗಲೂ ಇದೆ ಎಂದು ಡಿಕೆಶಿಗೆ ಟಕ್ಕರ್ ಕೊಟ್ಟರು. ಹಿಂದೆ ಕೆಲವೊಂದಷ್ಟು ಚುನಾವಣೆಗಳಲ್ಲಿ ಅವರು ಕೂಡ ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದನ್ನ ಇಡೀ ಜಗತ್ತು ನೋಡಿದೆ. ಆದರೆ ನಾವು ಅದ್ರ ಬಗ್ಗೆ ಯಾವುದೇ ರೀತಿ ವಿಚಾರವನ್ನು ಪ್ರಸ್ತಾವನೆ ಮಾಡಿರಲಿಲ್ಲ ಅಂದು ನೆನೆಸ್ಕೊಳ್ಳಿ ಕನಕಪುರದಲ್ಲಿ ಹತ್ತಿದ್ರು ಒಬ್ಬರು. ಅದು ಬಹುಶಃ ಈಗಲೂ ವಿಡಿಯೋ ಹಂಗೆ ಇದೆ. ಸಂಡೂರು ಕ್ಷೇತ್ರದಲ್ಲಿ 2ನೇ ದಿನವೂ ಸಿಎಂ ಅಬ್ಬರದ ಪ್ರಚಾರ ನಡೆಸಿದ್ರು. ನಿನ್ನೆ ಇಡೀ ದಿನ ಸಮಾವೇಶಗಳಲ್ಲಿ ಭಾಗಿಯಾಗಿ ಮತಯಾಚಿಸಿದ್ದ ಸಿಎಂ ಇಂದು ಕೂಡ ಅಭ್ಯರ್ಥಿ ಅನ್ನಪೂರ್ಣ ಪರ ಮತಯಾಚನೆ ಮಾಡಿದ್ರು. ಇದೇ ವೇಳೆ ಮಾತನಾಡಿ, ಬಿಜೆಪಿಯವರು ಸುಳ್ಳು ಹೇಳಿ ಹಣ ಖರ್ಚು ಮಾಡಿ ಸಂಡೂರು ಗೆಲ್ಲಲು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಬಳ್ಳಾರಿಗೆ ಬರಬಾರದು ಎಂದು ನಿರ್ಬಂಧ ಹೇರಿದ್ದ ಜನಾರ್ದನ ರೆಡ್ಡಿ ಇಲ್ಲಿಗೆ ಬಂದಿದ್ದಾರೆ. ರೆಡ್ಡಿ ಬಳ್ಳಾರಿಯನ್ನ ರಿಪಬ್ಲಿಕ್ ಬಳ್ಳಾರಿ ಮಾಡಿದಂತವರು, ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಮಾಡಿದಂತವರು ಎಂದು ಗುಡುಗಿದ್ರು. ಇತ್ತ ಬಿಜೆಪಿ ಅಭ್ಯರ್ಥಿ ಪರ ಮಾಜಿ ಸಿಎಂ ಬಿಎಸ್ವೈ, ಪ್ರಹ್ಲಾದ್ ಜೋಶಿ, ಸೋಮಣ್ಣ ಸೇರಿ ಘಟಾನುಘಟಿ ನಾಯಕರು ಮತಯಾಚಿಸಿದ್ರು. ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿ ವಿಷಬೀಜ ಬಿತ್ತಿ ರಾಜಕಾರಣ ಮಾಡುವಂತ ಕಾಲ ಹೋಗಿದೆ. ಸಿದ್ದರಾಮಯ್ಯನವರೇ, ಇವತ್ತು ಜನ ಜಾಗೃತರಾಗಿದ್ದಾರೆ, ನಿಮ್ಮ ಮೋಸಕ್ಕೆ ಬಲಿಯಾಗೋದಿಲ್ಲ. 3ಕ್ಕೆ 3 ಕ್ಷೇತ್ರ ಏನು ಉಪಚುನಾವಣೆ ನಡೀತಾ ಇದೆ, ಅಲ್ಲಿ ಗೆದ್ದೇ ಗೆಲ್ತೇವೆ ಅನ್ನೋ ವಿಶ್ವಾಸ ನನಗಿದೆ.
ಶಿಗ್ಗಾವಿಯಲ್ಲಿ ಉಪಚುನಾವಣಾ ಕಾವು ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರ ತೇಜಸ್ವಿ ಸೂರ್ಯ, ಶಾಸಕ ಯತ್ನಾಳ್ ಪ್ರಚಾರ ನಡೆಸಿದ್ರು. ಭರತ್ ಬೊಮ್ಮಾಯಿ ಪರ ಸಂಸದ ತೇಜಸ್ವಿ ಸೂರ್ಯ ರೋಡ್ ಶೋ ಮೂಲಕ ಮತಯಾಚಿಸಿದ್ರು. ಇದೇ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವೆಲ್ಲ ಒಟ್ಟಾಗಿ ವಕ್ಫ್ ಬೋರ್ಡ್ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕಿದೆ. ಉಪಚುನಾವಣೆ ಇರೋದಕ್ಕೆ ರೈತರಿಗೆ ಕೊಟ್ಟ ನೋಟಿಸ್ ವಾಪಸ್ ಪಡೆದಿದ್ದಾರೆ. ಚುನಾವಣೆ ಮುಗಿದ ಮೇಲೆ ಮತ್ತೆ ನೋಟಿಸ್ ಬರಬಹುದು ಎಂದರು. ಶಿಗ್ಗಾವಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಕೂಡ, ರಾಜ್ಯದಲ್ಲಿ ಈಗ ರೈತ ವಿರೋಧಿ ಸರ್ಕಾರ ಇದೆ. ಬೊಮ್ಮಾಯಿ ಅವರ ರೈತ ವಿದ್ಯಾನಿಧಿ ಯೋಜನೆಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಅನ್ನದಾತನಿಗೆ ನೋಟಿಸ್ ಕಳಿಸಿದ ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು. ಕ್ಷೇತ್ರದ ಅಭಿವೃದ್ಧಿ ನನ್ನ ಬದ್ಧ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೃಪಾಪೋಷಿತ ವಕ್ಫ್ ಆಟಾಟೋಪ ಇವತ್ತು ಚರಮ ಸ್ಥಿತಿಗೇರಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಶುರುವಾದಂತೆ ಕಾಣಿಸ್ತಾ ಇದೆ. ಮುಂದಿನ 3 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ಒಂದು ಕಡೆಯಾದರೆ, ಇತ್ತ ಡಿಕೆಶಿ ಬೆಂಬಲಿಗ ಶಾಸಕರಿಂದ ನೆಕ್ಸ್ಟ್ ಸಿಎಂ ಡಿಕೆಶಿ ಎಂಬ ಹೇಳಿಕೆ ಜೋರಾಗ್ತಾ ಇದೆ. ಈ ಎರಡೂ ಹೇಳಿಕೆಗಳು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಇದೀಗ ಕ್ಲೈಮ್ ಮಾಡಿ 3 ಕ್ಷೇತ್ರಗಳನ್ನು ಗೆಲ್ಲುವಂತಹ ಆಟನೋ ಇಲ್ಲ ಕಾಂಗ್ರೆಸ್ ಒಳಗಿನ ಪವರ್ ಶೇರ್ ಶೀತಲ ಸಮರವೋ ಎಂಬ ಪ್ರಶ್ನೆ ಮೂಡಿದೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಎಂ ಹೇಳಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಆರೋಪಿ ಸ್ಥಾನದಲ್ಲಿರುವ ಸಿಎಂ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಿದ್ದಾರೆ. ತಾವೇ ಸಿಎಂ ಆಗಿರ್ತೀನಿ ಅಂತ ಹೇಳುವ ಮೂಲಕ ಶಾಸಕರಿಗೆ ವಿಶ್ವಾಸ ತುಂಬಲು ಪ್ರಯತ್ನ ನಡೆಸ್ತಿದ್ದಾರೆ. ಆದರೆ ಸತ್ಯ ಏನು ಅಂತ ಹೇಳಿ ಸಿಎಂಗೆ ಗೊತ್ತಿದೆ ಅಂತ ಹೇಳಿದ್ರು. ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಡಿಕೆಶಿ ಅವರಿಗೆ, ಖರ್ಗೆ ಅವರಿಗೆ ಗೊತ್ತಿದೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಈಗಾಗಲೇ ನಿಶ್ಚಯ ಆಗಿದೆ ಅಂತ ಹೇಳಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಕಡೆ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ದಾರೆ. ತಾವೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತೇವೆ ಅಂತೇಳಿ ಶಾಸಕರಿಗೆ ವಿಶ್ವಾಸ ತುಂಬತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸತ್ಯ ಏನು ಅಂತೇಳಿ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಗೊತ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಗೊತ್ತಿದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಇದ್ದ ಕಾರ್ಯಕ್ರಮದಲ್ಲೇ ಭಾರೀ ಹೈಡ್ರಾಮಾ ನಡೆದಿದೆ. ಮೈಸೂರಲ್ಲಿ ನಡೆಯುತ್ತಿದ್ದ ಸಂಗೀತ ಸುಗಂಧ ಕಾರ್ಯಕ್ರಮದ ವೇದಿಕೆಯತ್ತ ವ್ಯಕ್ತಿಯೊಬ್ಬ ದಿಢೀರ್ ಆಗಮಿಸಿ ಕರ್ನಾಟಕವನ್ನ ಲೂಟಿ ಹೊಡೆಯುತ್ತಿದ್ದಾರೆ, ರಕ್ಷಣೆ ಮಾಡಿ ಎಂದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಕೋರಿದ್ದಾರೆ. ಅಲ್ಲದೆ ಗ್ಯಾರಂಟಿ ಹೆಸರಲ್ಲಿ ಕರ್ನಾಟಕದಲ್ಲಿ ಲೂಟಿ ಹೊಡೆಯುತ್ತಿದ್ದಾರೆ, ತಾಯಿ ಚಾಮುಂಡಿಗೆ ಹೂ ಹಾಕಿ ಲೂಟಿ ಹೊಡೆಯುತ್ತಿದ್ದಾರೆ, ನೀವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಉಚಿತ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಬೇಡಿ ಎಂದು ಕೋರಲಾಗಿದೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಇದ್ದ ಗಣ್ಯರೆಲ್ಲ ತಬ್ಬಿಬ್ಬಾಗಿದ್ದಾರೆ. ಈ ಘಟನೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಚಿವ ಎಚ್.ಸಿ. ಮಹದೇವಪ್ಪ ತೀವ್ರ ಮುಜುಗರಕ್ಕೀಡಾಗಿದ್ದಾರೆ. ಈ ವೇಳೆ ಪೊಲೀಸರು ವ್ಯಕ್ತಿಯನ್ನ ಎಳೆದೊಯ್ದರು. ಪೊಲೀಸರು ಕರೆದೊಯ್ಯುತ್ತಿದ್ದ ವ್ಯಕ್ತಿಯನ್ನ ಬಿಟ್ಟು ಬಿಡಿ ಎಂದು ನಿರ್ಮಲಾ ಸೀತಾರಾಮನ್ ಪೊಲೀಸರಿಗೆ ಸೂಚಿಸಿದ್ರು. महाराष्ट्र में सर फ्री गारंटी अनाउंस मत कीजिए प्लीज. महाराष्ट्र में फ्री गारंटी अनाउंस मत कीजिए. ಇಲ್ಲ ಸರ್, ಕರ್ನಾಟಕನ ಲೂಟಿ ಹೊಡಿತಿದ್ದಾರೆ ಸರ್. ತಾಯಿ ಚಾಮುಂಡೇಶ್ವರಿ ವಕ್ಫ್ ನೋಟಿಸ್ನಿಂದ ರೈತ ಆತ್ಮಹತ್ಯೆ ಪ್ರಕರಣ ವದಂತಿಗೆ ಹಾವೇರಿ ಜಿಲ್ಲಾಡಳಿತ ಸ್ಪಷ್ಟನೆ ಕೊಟ್ಟಿದೆ. ವಕ್ಫ್ ನೋಟಿಸ್ನಿಂದ ರೈತ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಆತ ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದ ಅಂತ ಸ್ಪಷ್ಟಪಡಿಸಿದೆ. ಇನ್ನು ಆತ್ಮಹತ್ಯೆ ವಿಚಾರವಾಗಿ ಸುಳ್ಳು ಮಾಹಿತಿ ಹರಡಿದ ಆರೋಪದಲ್ಲಿ ವ್ಯಕ್ತಿಯೊಬ್ಬರ ದೂರಿನ ಮೇರೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಹಾವೇರಿಯ ಸೆಂಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಕರ್ನಾಟಕದಲ್ಲಿ ವಕ್ಫ್ ವಿವಾದ ತೀವ್ರಗೊಳ್ಳುತ್ತಿರುವ ಸಂದರ್ಭದಲ್ಲೇ ಹಾವೇರಿಯಲ್ಲಿ ರೈತರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅವರಿಗೆ ವಕ್ಫ್ ನೋಟಿಸ್ ಬಂದಿದ್ದೇ ಆತ್ಮಹತ್ಯೆಗೆ ಕಾರಣ ಅಂತ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದರು. ಹರ್ನಗೇರಿ ರೈತ ರುದ್ರಪ್ಪ ಆತ್ಮಹತ್ಯೆ ಬಗ್ಗೆ ಟ್ವೀಟ್ ಮಾಡಿದ್ದ ತೇಜಸ್ವಿ ಸೂರ್ಯ ವಕ್ಫ್ ನೋಟಿಸ್ಗೆ ಹೆದರಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದಿದ್ದರು. ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಾಗಿದ್ದರಿಂದ ರೈತ ರುದ್ರಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡಿದ್ವು. ಮಾಧ್ಯಮ ವರದಿಯೊಂದನ್ನು ಟ್ವೀಟ್ ಮಾಡಿದ ತೇಜಸ್ವಿ ಸೂರ್ಯ, ಸಿಎಂ ಸಿದ್ದರಾಮಯ್ಯ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಅವರ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಕರ್ನಾಟಕದಲ್ಲಿ ದುರಂತಗಳು ಸಂಭವಿಸುತ್ತಿವೆ, ಪ್ರತಿದಿನ ಇಂತಹ ಘಟನೆಗಳು ಸಂಭವಿಸ್ತಾ ಇದೆ ಅಂತ ಉಲ್ಲೇಖಿಸಿದರು. ಇದೀಗ ಈ ಟ್ವೀಟ್ ಅನ್ನು ಅಳಿಸಿ ಹಾಕಲಾಗಿದೆ. ತೇಜಸ್ವಿ ಸೂರ್ಯ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಇದೊಂದು ಅಭ್ಯಾಸ ಆಗಿ ಹೋಗಿದೆ. 7-8 ವರ್ಷದ ಹಿಂದಿನ ಘಟನೆಗಳನ್ನ ನಿನ್ನೆ ನಡೆದಿದೆ ಅನ್ನುವ ಹಾಗೆ ಅವರು ಪೋಸ್ಟ್ ಮಾಡಿದ್ದಾರೆ. ಇದೆಲ್ಲ ಹಾಕಿ ತಪ್ಪು ಸಂದೇಶ ಕೊಡ್ಲಿಕ್ಕೆ ಯತ್ನಿಸ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆ. ಹೀಗಾಗಿ ಕಾನೂನಿನ ಪ್ರಕಾರ ಅವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಂತ ಹೇಳಿದ್ರು. ಇನ್ನು ತೇಜಸ್ವಿ ಸೂರ್ಯ ಮಾತನಾಡಿ, ಎಫ್ಐಆರ್ಗಳನ್ನು ಹುಡುಕಿ ಹಾಕಿಸುವ ಕೆಲಸ ಮಾಡ್ತಾರೆ. ಅವ್ರು ಹಾಕಿರೋ ಕೇಸ್ಗಳಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ವಾಪಸ್ ಕಳಿಸ್ತಾರೆ. ಪ್ರಿಯಾಂಕ್ ಖರ್ಗೆ ಕೇಸ್ ಹಾಕೋದನ್ನೇ ಫುಲ್ ಟೈಮ್ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಗುಡುಗಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಮಂತ್ರಿಗಳಾದರೂ ಕೂಡ ಅವರಿಗೆ ಬಹುಶಃ ಯಾವ ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಎಲ್ಲರ ಮೇಲೂ FIRಗಳನ್ನು ಹುಡುಕಿ ಹಾಕಿಸುವಂಥದ್ದೇ ಅವರು ಪೂರ್ಣಾವಧಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಹಾಕೋ ಕೇಸ್ಗಳು ಅಷ್ಟೇ, ಯಾವ ಕೇಸೂ ನಿಲ್ಲಲ್ಲ. ಹೈಕೋರ್ಟು, ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿ ವಾಪಸ್ ಕಳಿಸ್ತಾರೆ. ಇದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಕೆಲವರಿಗೆ. 2 ವರ್ಷ 3 ವರ್ಷ, ಕೆಲವು ಸಂದರ್ಭದಲ್ಲಿ 7-8 ವರ್ಷದ ಹಿಂದಿನ ಘಟನೆಯನ್ನು
ಅವರು ಈಗ ಪೋಸ್ಟ್ ಮಾಡಿ ಈಗೇನೋ ನಿನ್ನೆ ನಡೆದಿದೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಹಾಕಿ ತಪ್ಪು ಸಂದೇಶಗಳನ್ನು ಕೊಡ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅದಕ್ಕಾಗಿ ಅವರಿಗೆ ಕಾನೂನು ಪ್ರಕಾರ ಅವರು FIR ಮಾಡಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ಅವಾಂತರಗಳು ಮುಂದುವರೆದಿವೆ. ಇದೀಗ ಸಿಎಂ ಸ್ವಕ್ಷೇತ್ರದಲ್ಲಿ ಸ್ಮಶಾನದ ಜಾಗದ ಮೇಲೆಯೇ ವಕ್ಫ್ ಕಣ್ಣು ಬಿದ್ದಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ವರುಣಾ ಕ್ಷೇತ್ರ ವ್ಯಾಪ್ತಿಯ ರಂಗಸಮುದ್ರ ಗ್ರಾಮದ ಸರ್ವೆ ನಂಬರ್ 257ರ ಜಮೀನು ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಮುಸ್ಲಿಮರ ಖಬರ್ಸ್ಥಾನ ಅಂತ ಇತ್ತೀಚಿನ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. ಈ ಮೊದಲು ಅಂದರೆ 2019ರಿಂದ 2020ರ ಪಹಣಿಯಲ್ಲಿ ಕಪನಯ್ಯ ತೋಪು ಅಂತ ನಮೂದಿಸಲಾಗಿತ್ತು. ಅಲ್ಲದೆ ಹಿಂದೂ ಸಮುದಾಯದ ರುದ್ರಭೂಮಿಯಾಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಹಿಂದೂ ಸಮುದಾಯದ ಪುರಾತನ ಸಮಾಧಿಗಳು ಇಲ್ಲಿವೆ. ಸದರಿ ಜಾಗದ ಈಗಿನ ಪಹಣಿಯಲ್ಲಿ ಸುನ್ನಿ ವಕ್ಫ್ ಆಸ್ತಿ ಅಂತ ನಮೂದಿಸಲಾಗಿದೆ. ಕಾವೇರಿ ನದಿ ತೀರದಿಂದ ಕೇವಲ 200 ಮೀಟರ್ ಅಂತರದಲ್ಲಿರುವ ಜಾಗವಿದ್ದು ರಂಗಸಮುದ್ರ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ಘಟಕವೂ ಇದೇ ಸ್ಥಳದಲ್ಲಿ ಇದೆ. ಇನ್ನು ಈ ಜಾಗವನ್ನು ಏಕಾಏಕಿ ವಕ್ಫ್ ಆಸ್ತಿ ಅಂತ ನಮೂದಿಸಿರುವುದಕ್ಕೆ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಜಮೀನು ಮಠ ಮಂದಿರಗಳಾಯಿತು. ಇದೀಗ ಬಡಾವಣೆ ಮೇಲೆ ವಕ್ಫ್ ಕಣ್ಣು ಬಿದ್ದಿದೆ. ದಾವಣಗೆರೆ ನಗರದ PJ ಬಡಾವಣೆಯ ಒಂದು ಏರಿಯಾ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಸರ್ವೆ ನಂಬರ್ 53ರ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಾಗಿದ್ದು ಖಬರ್ಸ್ತಾನ್ ಸುನ್ನಿ ವಕ್ಫ್ ಸಂಸ್ಥೆ ಹೆಸರಿನಲ್ಲಿ ನೋಂದಣಿಯಾಗಿದೆ. 9 ವರ್ಷದ ಹಿಂದೆ ಪಹಣಿಯಲ್ಲಿ ವಕ್ಫ್ ಹೆಸರು ಸೇರ್ಪಡೆಯಾಗಿದ್ದು AVK ಕಾಲೇಜು ರಸ್ತೆಯ ಒಂದು ಭಾಗದ 4.13 ಎಕರೆ ಜಮೀನು ವಕ್ಫ್ ಹೆಸರಿಗೆ ನೋಂದಣಿ ಮಾಡಲಾಗಿದೆ. ಇನ್ನು ಕೋರ್ಟ್ ಆದೇಶದಂತೆ ಮ್ಯೂಟೇಷನ್ ಅಂತ ಉಲ್ಲೇಖಿಸಲಾಗಿದ್ದು MR ನಂಬರ್ ಅದಲು ಬದಲು ಮಾಡಿ ಆದೇಶ ಹೊರಡಿಸಲಾಗಿದೆ. ಇತ್ತ ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣದಲ್ಲಿ ಕೆರೆಯನ್ನೇ ವಕ್ಫ್ ನುಂಗಿ ಹಾಕಿದೆ. ಅರಕಲಗೂಡು ಪಟ್ಟಣದಲ್ಲಿರುವ ಗೌರಿ ಕೆರೆಯ 4 ಎಕರೆ 10 ಗುಂಟೆ ಕೆರೆಯ ಜಾಗ ವಕ್ಫ್ ಹೆಸರಿಗೆ ಸೇರಿಸಲಾಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಪಹಣಿಯಲ್ಲಿ ವಕ್ಫ್ಗೆ ಸೇರಿದ್ದು ಅಂತ ಉಲ್ಲೇಖವಾಗಿದ್ದು ಕೆರೆಯ ಜಾಗ ಈಗ ವಕ್ಫ್ ಬೋರ್ಡ್ ಪಟ್ಟ ಮಸೀದಿ ಪದಾಧಿಕಾರಿ ಹೆಸರಲ್ಲಿ ನಮೂದಾಗಿದೆ. ಯೋಗ ಶಿಕ್ಷಕಿಯನ್ನ ಅರೆಬೆತ್ತಲೆಗೊಳಿಸಿ ಜೀವಂತ ಹೂತು ಹಾಕಿದ ಪ್ರಕರಣ ಸಂಬಂಧ 5ರನ್ನ ಬಂಧಿಸಲಾಗಿದೆ. ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿ ಮೂಲಕ ಸತೀಶ್ ರೆಡ್ಡಿ ಸೇರಿ 5 ಆರೋಪಿಗಳನ್ನು ದಿಬ್ಬೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಿಂದ ಯೋಗ ಶಿಕ್ಷಕಿಯನ್ನ ಕಿಡ್ನಾಪ್ ಮಾಡಿ ಜೀವಂತವಾಗಿ ಗುಂಡಿಯಲ್ಲಿ ಹಾಕಿದ್ರು. ಸತ್ತವಳಂತೆ ನಾಟಕ ಮಾಡಿ ಯೋಗ ಶಿಕ್ಷಕಿ ಅರ್ಚನಾ ಬದುಕಿ ಬಂದು ದೂರು ನೀಡಿದರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ ಪೊಲೀಸರು ಆರೋಪಿಗಳ ಹೆಡಮುರಿ ಕಟ್ಟಿದ್ದಾರೆ. ಇನ್ನು ಅರ್ಚನಾ ಕೊಲೆಗೆ ಬಿಂದು ಎಂಬಾಕೆ ಸತೀಶ್ ರೆಡ್ಡಿಗೆ 4 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ಲು ಎಂಬುದು ಗೊತ್ತಾಗಿದೆ. ಪೊಲೀಸರ ವಿಚಾರಣೆಗೆ ವೇಳೆ ಕಾರು ಕಳವು ಪ್ರಕರಣ ಬೆಳಕಿಗೆ ಬಂದಿದ್ದು ಯೋಗ ಶಿಕ್ಷಕಿ ಅಪಹರಣಕ್ಕೆ ಅಪ್ರಾಪ್ತ ಬಾಲಕನ ಕೈಯಲ್ಲಿ ಕಾರು ಕಳವು ಮಾಡಿಸಿದ್ರು ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಸದ್ಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಕರೆದೊಯ್ದು ಸ್ಥಳ ಮಹಜರ್ ಮಾಡಲಾಗಿದ್ದು 4 ಆರೋಪಿಗಳನ್ನು ಕಸ್ಟಡಿಗೆ ಪಡೆಯಲಾಗಿದೆ.